ಅಂತ ಒಂದು ಕಾಲೇಜು. ಇದು ನಮ್ಮ ಫಸ್ಟಿಗೆ ನಮ್ಮ ಕೋಟೇಶ್ವರದಲ್ಲಿ ಪ್ರಾರಂಭವಾದಂಥ ಕಾಲೇಜ್ ಆಗಿತ್ತು. ನಾವಲ್ಲಿ ಫಸ್ಟ್ ಇಯರ್ ಬ್ಯಾಚಲ್ಲಿ ಅಡ್ಮಿಷನ್ ಆಗಿದ್ದು 2018ನಲ್ಲಿ. ಸೊ ಆ ನಂತರ ಏನು ಮಾಡ್ತಾರೆ ಇವರು, ಕೆಲವು ಸಮಯಗಳ ನಂತರ ಇಲ್ಲಿ ಒಂದು ಸ್ವಂತ ಜಾಗನ ತಗೊಂಡು ಮಧುವನಕ್ಕೆ ಶಿಫ್ಟ್ ಮಾಡ್ತಾರೆ ಈ ಕಾಲೇಜನ್ನು. ಇಷ್ಟು ಮಕ್ಕಳಿಗೆ ಇಲ್ಲಿ ಮೋಸ ಅಂತ ಹೇಳಿದ್ರೆ ಸಂಬಂಧಪಟ್ಟ ಯೂನಿವರ್ಸಿಟಿ ಗಮನಕ್ಕೆ ತಂದಿದ್ದೇವೆ, ಈವನ್ ಹೈಯರ್ ಎಜುಕೇಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಗಮನಕ್ಕೆ ತಂದಿದ್ದೇವೆ. ಎಲ್ಲರ ಗಮನಕ್ಕೆ ತಂದೂ ಸಹ ನಮ್ಮ ಸಮಸ್ಯೆಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದೇ ನಮ್ಗೆ ತೋರಿಸ್ತಾರೆ. ಕಾನೂನು ಮೊರೆ ಹೋಗಿದ್ದೇವೆ, ಉಡುಪಿ ಜಿಲ್ಲೆ ಕೋರ್ಟಲ್ಲಿ ನಾನು ಅರ್ಜಿ ಕೊಟ್ಟಿದ್ದೇನೆ. ನನ್ನ ಒಬ್ಬ ವ್ಯಕ್ತಿಗೆ ಆದಂಥ ಇದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದೇ ಹಾಡಿಲ್ಲಿ. ಅಂದರೆ ಏನಂತ ಹೇಳಿದರೆ ಇಲ್ಲಿ ಎಷ್ಟು ಮಟ್ಟಿಗೆ ಸ್ಕ್ಯಾಮ್ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಬರ್ತಾರೆ 2001 ಅಡ್ಮಿಷನ್ಗೆ, ಅವರದ್ದು SSLC ಮತ್ತು PUC ತೆಗೆದಿಟ್ಕೊಳ್ತಾರೆ. ಅಂದರೆ UGC ಗೈಡ್ಲೈನ್ಸ್ ಇವರಿಗೆ ಗೊತ್ತಿದ್ರು ಅದನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಆದರೂ ಸಹ UGC ಅವರು ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಈ ಕಾಲೇಜನ್ನು ಅಪ್ಲಿಕೇಶನನ್ನು ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಈಗ ನಾವು ಕೊಟ್ಟಿದ ಮೇಲೆ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಮಂಗಳೂರು ಯೂನಿವರ್ಸಿಟಿ ಅವರು ಹೋಲ್ಡಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅಂದರೆ ನಾವೆಲ್ಲರೂ ಮಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ರಿಜಿಸ್ಟರ್ ಗಮನಕ್ಕೆ ಮೇಲ್ ಮಾಡ್ತಾ ಇದ್ದೇವೆ. ಇನ್ನೊಂದು ನಿಮಗೆ ವಿಷಯ ಏನಂತ ಹೇಳಿದರೆ, ಇದೊಂದು ಕಾಲೇಜ್ ನೀವು ನೋಡ್ಬೋದು ಎಷ್ಟು ಬಿಲ್ಡಿಂಗ್ ಇದೆ ಇಲ್ಲಿ, ಎಷ್ಟು ಕಟ್ತಾ ಇದ್ದಾರೆ ಅಂತ ನೋಡ್ಬೋದು. ಇರುವಂಥದ್ದು ಒಂದು ಬಿಲ್ಡಿಂಗು. ಆ ಒಂದು ಬಿಲ್ಡಿಂಗಲ್ಲಿ ಏನಂತ ಹೇಳಿದರೆ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದುಕೊಂಡು ಡಿಗ್ರಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಅದು BCom ಇರ್ಬೋದು, BBA ಇರ್ಬೋದು, BCA ಇರ್ಬೋದು, ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಆ್ಯಡ್ ಆನ್ ಕೋರ್ಸನ್ನು ಕೊಟ್ಬಿಟ್ಟು ಮಕ್ಕಳಿಗೆ 4 ಲಕ್ಷ 5 ಲಕ್ಷ ಫೀಸನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಗೌರ್ಮೆಂಟಲ್ಲಿ ಯಾವುದೇ ಇದಕ್ಕೊಂದು ಇದೇ ಇಲ್ವಾ, ಇಷ್ಟು ಫೀಸ್ ತೊಗೊಳ್ಬೇಕು ಈ ಕೋರ್ಸ್ಗೆ ಅನ್ನುವಂಥ ಒಂದು ಲಿಮಿಟೇಷನ್ನೇ ಇಲ್ವಾ? ಇವರು ಮನಸ್ಸಿಗೆ ಬಂದಂತೆ ಫೀಸ್ ತೊಗೊಂಡು ಮಕ್ಕಳಿಗೆ ಫೋರ್ಜರಿ ಲೋನ್ ಪೇಪರ್ಗಳನ್ನು ಕೊಟ್ಟು ಬ್ಯಾಂಕುಗಳ ಜೊತೆ ಚೀಟ್ ಮಾಡಿ ಇಷ್ಟೆಲ್ಲ ಆಗಿರುವಾಗ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ? ಯಾಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ? ಇದು ಜಿಲ್ಲಾಡಳಿತ ಗಮನಕ್ಕೂ ತಂದಿದ್ದೇವೆ, ಹೈಯರ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೇವೆ. ಒಂದು ದಿನ ಇನ್ಸ್ಪೆಕ್ಷನ್ಗೆ ಬಂದಿದ್ದಿಲ್ಲ. ನೀವು ನೋಡ್ತಾ ಇರ್ಬೋದು ಇಷ್ಟು ವಿದ್ಯಾರ್ಥಿಗಳು ನನ್ನ ಜೊತೆ ಇದ್ದಾರೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಪಾಪ ಏರ್ಪೋರ್ಟಲ್ಲಿ ಇವರು ಪ್ಲೇಸ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ಟೇಬಲ್ ಒರೆಸ್ತಾ ಇದ್ದಾರೆ ಮಕ್ಕಳು 5-6 ಲಕ್ಷ ಕೊಟ್ಟು. ಅವರು ಸಹ ಒಂದು ರಜೆಯ ಕಾರಣದಿಂದ ಅವರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ನಾವು ಇಷ್ಟು ಜನ ಮಕ್ಕಳು ಬಂದಿದ್ದೇವೆ. ಇನ್ನೂ ಮಕ್ಕಳು, ಕೆಲವೊಂದು ಮಕ್ಕಳು ಉಡುಪಿ ಕೋರ್ಟ್ ಎದುರುಗಡೆ ನಿಂತಿದ್ದಾರೆ. ಅಂದರೆ ನಮಗೆ ಈ ಒಂದು ಕಾಲೇಜು ಇಲ್ಲಿ ಬಂದು ಇಷ್ಟು ಮೋಸ ಮಾಡ್ತಾರೆ. ಕೇರಳದಿಂದ ಬಂದು ಇಲ್ಲಿ ಇವರು ಕೇರಳ ಮ್ಯಾನೇಜ್ಮೆಂಟ್ ಇರೋದು ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಬಂದು ಇಷ್ಟು ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಇದನ್ನು ಯಾಕೆ ಇವರು ಗಣನೆಗೆ ತಗೊಂಡ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಊರಿನ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಶಾಸಕರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ ಅವನ ಮಾರ್ಕ್ಸ್ ಕಾರ್ಡನ್ನು ಕೊಡಿಸಿ ಅಂತ. ಅವರ PA ಅವರಿಗೆ ಕಾಲ್ ಮಾಡುವಾಗ ಯಾರೂ ಕೊಡುವುದಿಲ್ಲ, ಫೀಸ್ ಕಟ್ಟಿದ್ರೆ ಮಾತ್ರ ಕೊಡ್ತಾರೆ ಅನ್ನೋ ಉತ್ತರವನ್ನು ಕೊಡ್ತಾರೆ. ಅಂದರೆ ನಾವು MP ಅವ್ರ ಹತ್ರ ಹೋದ್ರು ನಮಗೆ ಈ ಬಗ್ಗೆ ಸೊಲ್ಯೂಷನ್ ಸಿಗ್ತಾ ಅಂದರೆ ನಾವಿವಾಗ ಮಾಡ್ತೇವೆ, ನಾವು ಜೀವವನ್ನೇ ಕಳ್ಕೋಬೇಕು. ಅಂದರೆ ನಾವಿವಾಗ ಹಾಗೆ ಎನಿಸಿದ್ದೇವೆ, ನಮಗೆ ಜೀವವೇ ಬೇಡ ಆಗಿದೆ. ಅಂದರೆ ನಮ್ಮ ಇಲ್ಲಿ 2 ವರ್ಷದ 3 ವರ್ಷದ ಡಿಗ್ರಿಯೂ ಎಕ್ಸಾಮು ಬರೀಲಿಕ್ಕೆ ಬಿಡ್ತಾ ಇಲ್ಲ, ಈ ಕಡೆ SSLC PUC ಎಕ್ಸಾಮು ಕೊಡ್ತಾ ಇಲ್ಲ. 2 ವರ್ಷದಿಂದ ಪ್ರತಿಯೊಂದು ಆಫೀಸಿಗೆ ಅಲ್ಲಿ ಸೋತ್ ಹೋಗಿದ್ದೇವೆ. ಇಲ್ಲಿವರೆಗೂ ನಮಗೆ ಯಾವುದೇ ಆದಂಥ ಒಂದು ಪರಿಹಾರ ಅನ್ನೋದು ಸಿಗಲಿಲ್ಲ. ಇನ್ನು ಮುಂದಾದರೂ ಇದನ್ನು ಗಮನಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯೂನಿವರ್ಸಿಟಿ ಅವರು ತನಿಖೆ ನಡೆಸಬೇಕು. ಇದ್ರ ಬಗ್ಗೆ ಈ ಒಂದು ಕಾಲೇಜಲ್ಲಿ ಏನೆಲ್ಲ ಆಗ್ತಿದೆ ಅಂತ ಸತ್ಯಾಸತ್ಯತೆಯನ್ನು ಹೊರಗೆ ಹಾಕಬೇಕು, ಮೀಡಿಯಾದ ಮುಂದೆ ಹೇಳಬೇಕು ಅನ್ನೋದೇ ನನ್ನದೊಂದಿದು. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಡಿಗ್ರಿ ಕಾಲೇಜ್ ಇದೆ, BCom ವಿತ್ ಏವಿಯೇಷನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು. ಅದೇ ಕಟ್ಟಡವನ್ನು ತೋರಿಸ್ತಾರೆ. ಅದೇ ಕಟ್ಟಡವನ್ನು ತೋರಿಸ್ಬಿಟ್ಟು ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಬೆಂಗಳೂರು ಮೆಡಿಕಲ್ ಯೂನಿವರ್ಸಿಟಿಯಿಂದ ಸಹ ಅಫಿಲಿಯೇಷನ್ ತಗೊಳ್ತಾರೆ. ಏನಂತ ತಗೊಳ್ತಾರೆ? ಕೆನರಾ ಕಾಲೇಜ್ ಆಫ್ ನರ್ಸಿಂಗ್, ಸೌಖ್ಯ ಕಾಲೇಜ್ ಆಫ್ ನರ್ಸಿಂಗ್, ನೈಂಟಿಂಗಲ್ ಕಾಲೇಜ್ ಆಫ್ ನರ್ಸಿಂಗ್ ಅನ್ನುವಂಥ 4 ಕಾಲೇಜುಗಳನ್ನು ಒಂದೇ ಕಟ್ಟಡದಲ್ಲಿ ಅಫಿಲಿಯೇಷನ್ ತಗೊಳ್ಳುವಾಗ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಗಮನಕ್ಕೆ ಬರೋದಿಲ್ವಾ? ಯೂನಿವರ್ಸಿಟಿ ಅವರು ಅಫಿಲಿಯೇಷನ್ ತಗೊಳ್ಳಿಕ್ಕೆ ಬರ್ತಾರೆ, ಯಾಕೆ ವಾಪಸ್ ಹೋಗ್ತಾರೆ? ರದ್ದು ಮಾಡಬೇಕಲ್ಲ ಯೂನಿವರ್ಸಿಟಿ ಅಫಿಲಿಯೇಷನ್ನು ಅಂತ ಹೇಳಿದರೆ, ಎಲ್ಲವನ್ನೂ ಹಣ ಕೊಟ್ಟು ಸೆಟಲ್ ಮಾಡೋದಾಗಿದ್ದರೆ ನಮಗೇನು ನಾವು ಇಷ್ಟು ಸ್ಟ್ರೈಕ್ ಮಾಡಿ ಇಷ್ಟು ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಏನು ಮಾಡಬೇಕು ಇವಾಗ ಅನ್ನೋದೇ ನಮಗೆ ತೋರಿಸ್ತಾ ಇಲ್ಲ. ಇನ್ನೊಂದು ನಿಮಗೆ ವಿಷಯ ಹೇಳಬೇಕಂದ್ರೆ, ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ನನ್ನಲ್ಲಿ ಎಲ್ಲ ದಾಖಲೆಗಳನ್ನು ನಾನು ಮೀಡಿಯಾ ಮುಂದೆ ಕೊಡ್ತೇನೆ. ಇದಕ್ಕೆ ಉತ್ತರವನ್ನು ಕೊಡಬೇಕು, ಚೇರ್ಮನ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕು. ಏನು ನನ್ನ ಮನವಿ ಅಂತ ಹೇಳಿದರೆ, ಈಗ ECR ಕಾಲೇಜ್ ಅಂತ ಆಡಿದ್ದಾರೆ ಆಯಿತಾ, ಇದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯವರು ಕೊಟ್ಟಿರುವಂಥ ಅಧಿಕೃತ ಅಫಿಲಿಯೇಷನ್ ಸರ್ಟಿಫಿಕೇಟ್, ಅಧಿಕೃತ ಮಾಹಿತಿ, ಗೌರ್ಮೆಂಟ್ ಮಾಹಿತಿ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೌಖ್ಯ ಕಾಲೇಜ್ ಇಂಟಿಗ್ರೇಟೆಡ್ ಬೈ ದಿಸ್ ಅಡ್ರೆಸ್, ಅಂದರೆ ಲಕ್ಷ್ಮೀಂದ್ರ ನಗರ ಉಡುಪಿ ಅನ್ನುವಂಥ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನಾನು ವೆರಿಫೈ ಮಾಡಿದ್ರೆ ಅಲ್ಲಿ ಯಾವುದೇ ಸೌಖ್ಯ ಕಾಲೇಜು ಇಲ್ಲ ಆಯಿತಾ. ಇದು ಒಂದು ಸತ್ಯ. ಆದರೆ ಇನ್ನೊಂದು ಸತ್ಯ ಏನಂದರೆ, ಕೆನರಾ ಕಾಲೇಜ್ ಆಫ್ ನರ್ಸಿಂಗ್ ಇಲ್ಲಿ ಕೊಟ್ಟಂಥ ಅಡ್ರೆಸ್ ಏನಿದೆ, ಪ್ರೊಪೆಲ್ಲಾ ಎನ್ಕ್ಲಾವ್, ಹಾಲಾಡಿ ರೋಡ್, ಕೋಟೇಶ್ವರ, ಇಲ್ಲಿ ಯಾವುದೇ ರೀತಿಯಾದಂಥ ಒಂದು BSc ನರ್ಸಿಂಗ್ ಕಾಲೇಜ್ ಇರುವುದಿಲ್ಲ. ಇಲ್ಲಿ ಇರುವಂಥ ಕಾಲೇಜ್ ಯಾವುದಂತ ಹೇಳಿದರೆ
BAMS ಮೆಡಿಕಲ್ ಕಾಲೇಜ್ ಇದೆ, ಇವರದ್ದು ಯಾವುದೇ ಅಲ್ಲಿ ಕಾಲೇಜ್ ಇಲ್ಲ. ಇವರು ಏನು ಮಾಡ್ತಾರೆ, ಯೂನಿವರ್ಸಿಟಿ ಅವರು ಚೆಕಿಂಗ್ ಬರುವಾಗ ಇಲ್ಲಿಂದ ಹಾಲಾಡಿ ರೋಡಲ್ಲಿರುವಂಥ ಪಾಲಿಟೆಕ್ನಿಕ್ ಕಾಲೇಜನ್ನು ತೋರಿಸ್ಬಿಟ್ಟು ಇದೇ ನಮ್ಮ ಬಿಲ್ಡಿಂಗು ಅಂತ ಹೇಳಿ ಅಪ್ಲಿಕೇಶನ್ ತಗೊಳ್ತಾರೆ. ಇನ್ನೊಂದು ಏನಂತ ಹೇಳಿದರೆ, ಇವರಿಗೆ ಇನ್ನೂವರೆಗೂ ಇದು 2010 ಎಷ್ಟನೇ ಇಸ್ವಿಗೆ ಶುರುವಾಗಿದೆ, ಇನ್ನೂವರೆಗೆ ಇವರಿಗೆ ಒಂದು ಸ್ವಂತ ಬಿಲ್ಡಿಂಗ್ ಅನ್ನೋದೇ ಇಲ್ಲ. ಯಾವುದಕ್ಕೆ? ಕೆನರಾ ಕಾಲೇಜ್ ಆಫ್ ನರ್ಸಿಂಗಿಗೆ. ಇದು ಒಂದೇ ಕಾಲೇಜನ್ನು ಬಿಲ್ಡಿಂಗನ್ನು ತೋರಿಸಿ